ನಮಸ್ಕಾರ ಎಲ್ರಿಗೂ ಶುಭ ಮುಂಜಾನೆ. ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಒಂದು RCB ಅಭಿಮಾನಿಗಳೊಂದು ಶುಭ ದಿನ ಅಂತ ಹೇಳ್ಬೋದು. ಮತ್ತೊಂದು ಪಂದ್ಯವನ್ನು RCB ಗೆದ್ದಿದೆ. ಇದ್ರ ಮೂಲಕ ಪಾಯಿಂಟ್ಸ್ ಟೇಬಲಲ್ಲಿ ಟಾಪಿಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ RCB ವರ್ಸಸ್ LSG ಮ್ಯಾಚ್ 23ನೇ ಮ್ಯಾಚ್ IPLನಲ್ಲಿ ಕಂಪ್ಲೀಟ್ ಆಯಿತು. ಇದು RCB ಅವರು 5 ವಿಕೆಟಿಂದ ಗೆದ್ದರು. ಈ ಮ್ಯಾಚ್ ಚೆನ್ನಸ್ವಾಮಿ ಸ್ಟೇಡಿಯಂ ಬ್ಯಾಂಗ್ಳೂರಲ್ಲಿ ನಡೀತು. ಹಾಗೆ ಟಾಸ್ ವಿನ್ ಆಗಿದ್ದು ಬ್ಯಾಂಗ್ಳೂರವರೇ. ಹಾಗೆ ಆ್ಯಸ್ ಯೂಶುವಲ್ ಚೆನ್ನಸ್ವಾಮಿಲಿ ಮೋಸ್ಟ್ ಆಫ್ ದ ಟೀಮ್ ಟಾಸ್ ವಿನ್ ಆದವರೇ ಚೇಸಿಂಗ್ ತೊಗೊಳೋದು. ಹಾಗಾಗಿ RCB ಅವರು ಚೇಸಿಂಗ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಟೀಮ್ ವೈಸ್ ನೋಡೋಕ್ಕಾದ್ರೆ RCBಲಿ ಒಂದು ಚೇಂಜಸ್ ಇತ್ತು. ಜೇಕಬ್ ಡಫಿ ಬದಲು ಹೇಸಲ್ವುಡ್ ಇನ್ ಆಗಿದ್ರು. ಹಾಗೆ ಸುಯೇಶ್ ಶರ್ಮಾ ಬದಲು ವಿರಾಟ್ ಕೊಹ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟಿಂಗಿಗೆ ಬಂದರು ಅಂತ ಹೇಳ್ಬೋದು. ಇನ್ನು LSGಲೂ ಒಂದು ಚೇಂಜಸ್ ಇತ್ತು ಅಂತ ಒಂದು ಯಾವುದೇ ಚೇಂಜಸ್ ಇರಲಿಲ್ಲ, ಆದರೆ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಇತ್ತು. ಆಯುಷ್ ಬದಾನಿ ಬದಲು ಜಾರ್ಜ್ ಲಿಂಡೆ ಅವರು ಬಂದಿದ್ದರು. ಸ್ವಲ್ಪ ಅವ್ರು ಬ್ಯಾಟಿಂಗಲ್ಲಿ ಕುಸಿತ ಕಂಡಿದ್ದರಿಂದ ಬ್ಯಾಟಿಂಗಲ್ಲೇ ಅವರು ತೊಗೊಂಡ್ರು ಅಂತ ಹೇಳ್ಬೋದು ಇಂಪ್ಯಾಕ್ಟ್ ಪ್ಲೇಯರು. ಆದರೂ ಅಷ್ಟೊಂದು ಒಳ್ಳೆ ಸ್ಕೋರ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು LSG. ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ LSG ಅವರು 20 ಓವರ್ಗಳಲ್ಲಿ ಕೇವಲ 146 ರನ್ನಿಗೆ ಆಲ್ಔಟ್ ಆದರು ಅಂತ ಹೇಳ್ಬೋದು. ಇದೊಂದು ಉತ್ತಮ ಬಾಲಿಂಗ್ ಸಂಘಟನೆ RCBದು ಅಂತ ಹೇಳ್ಬೋದು. ಯಾಕಂದರೆ RCB ಒಂದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು, ಒಂದು 180+ ಸ್ಕೋರ್ ಮಾಡೋ ಗ್ರೌಂಡು. ಆದರೂ LSG ಅವರು ಎಡವಿದ್ರು ಅಂತ ಹೇಳ್ಬೋದು. ಯಾಕಂದರೆ LSG ಅವರು ಬ್ಯಾಟಿಂಗ್ ವೀಕ್ ಇದೆ ಈ ಸಲ ನೋಡೋಕೋದ್ರೆ. ಆದವರು IPLಲ್ಲಿ ಅವ್ರು ಚೆನ್ನಾಗಿ ಆಡ್ತಿಲ್ಲ ಯಾವ ಮ್ಯಾಚು. 2 ಮ್ಯಾಚ್ ವಿನ್ ಆಗಿದ್ದಾರೆ, ಅದು ಸ್ವಲ್ಪ ಅಳುಕಲ್ಲಿ ವಿನ್ ಆದರು ಅಂತ ಹೇಳ್ಬೋದು. ಯಾಕಂದರೆ ಒಂದು ಮುಕುಲ್ ಚೌಧರಿ ವಿನ್ ಮಾಡಿಸಿದ್ರು ಲಾಸ್ಟ್ ಮೂಮೆಂಟಲ್ಲಿ. ಇನ್ನೊಂದು ರಿಷಬ್ ಪಂತ್ ಅವರು ಸ್ಲೋ ಆಡಾಗಿ ಲಾಸ್ಟ್ ಓವರಲ್ಲಿ ವಿನ್ ಮಾಡಿಸಿದ್ಬಿಟ್ರೆ ಬ್ಯಾಟಿಂಗ್ ಅವ್ರದ್ದು ಅಷ್ಟೇನು ಚೆನ್ನಾಗಿಲ್ಲ, ಬಾಲಿಂಗ್ ಮೇಲೆ ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ಮಿಶೆಲ್ ಮಾರ್ಚ್ ಅವರು ಒಂದು 40 ರನ್ ಹೊಡೆದ್ರು 32 ರನ್ ಬಾಲಿಗೆ ಅಂತ ಹೇಳ್ಬೋದು. ಆದರೆ ಮ್ಯಾಕ್ರನ್ ಅವರು ಅಷ್ಟೊಂದು ಸ್ವಲ್ಪ ಒಳ್ಳೆ ಇನ್ನಿಂಗ್ಸ್ ಕಟ್ಕೊಡ್ತಿದ್ರು. ಆದರೆ ಈ ಮ್ಯಾಚ್ ಅಷ್ಟೊಂದು ಆಡೋಕ್ಕಾಗಿಲ್ಲ. 8 ಬಾಲಿಗೆ 12 ಅಷ್ಟೇ ಹೊಡೆದ್ರು. ರಿಷಬ್ ಪಂತ್ 1 ರನ್ ಹೊಡೆದ್ರು. ಅವರು ಫಸ್ಟಿಗೆ 3 ಬಾಲ್ ಆದಾಗ ಇಂಜುರಿ ಆಗಿ ಹೊರಗಡೆ ಹೋದರು. ಕೊನೆಯಲ್ಲಿ ಮತ್ತೆ ಬಂದು ಆಡೋಕ್ಕಾಗಿಲ್ಲ, ಕೇವಲ 1 ರನ್ನಿಗೆ ಔಟ್ ಆದರು. ಪೂರನ್ ಅವರು 1 ರನ್ನಿಗೆ ಔಟ್ ಆದರು, ಔಟ್ ಆಫ್ ಫಾರ್ಮ್ ಪೂರನ್. ಬದೋನಿ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಿದ್ದಾರೆ ಈ ಸೀಸನ್ನು. 24 ಬಾಲಿಗೆ 38 ರನ್ ಹೊಡೆದು ಒಂದೊಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. ಅಬ್ದುಲ್ ಸಮದ್ ನನ್ನ ಪ್ರಕಾರ ಏನಕ್ಕೆ ಚಾನ್ಸ್ ಕೊಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ. ಅಬ್ದುಲ್ ಸಮದ್ಗೆ ಯಾವ ಮ್ಯಾಚು ಆಡೋಲ್ಲ ಅವರು. IPL ಪ್ರದರ್ಶನ ಕೊಟ್ಟಿರೋದೇ ತುಂಬ ಕಮ್ಮಿ, ಆದರೂ ಅವ್ರಿಗೆ ಏನಕ್ಕೆ ಚಾನ್ಸ್ ಕೊಡ್ತೀರ ಅಂತ ಗೊತ್ತಿಲ್ಲ. ನಿನ್ನೆ ಮತ್ತೆ ಡಕ್ಔಟು. ಮುಕುಲ್ ಚೌಧರಿ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟರು. ವಿಕೆಟ್ ಹೋಗ್ತಾಯಿದ್ರು. ಒಂದು 28 ಬಾಲಿಗೆ 39 ರನ್ ಹೊಡೆದ್ರು. ಒಂದು ಒಳ್ಳೆ ಪ್ರದರ್ಶನ ಅಂತ ಹೇಳ್ಬೋದು. ಜಾರ್ಜ್ ಲಿಂಡೆ ಅವರು 7 ರನ್ನು, ಮೊಹಮ್ಮದ್ ಶಮಿ 0, ಆವೇಶ್ ಖಾನ್ ಅವರು 1 ರನ್ನಿಗೆ ಔಟ್ ಆದರು. ದಿಗ್ವಿಜಯ್ ರಾಠಿ ಅವರು 0 ಯಾವುದೇ ರನ್ ಹೊಡಿದೆ ನಾಟ್ಔಟ್ ಆಗಿ ಉಳಿದ್ರು ಅಂತ ಹೇಳ್ಬೋದು. ಬಾಲಿಂಗ್ ವಿಷಯಕ್ಕೆ ಬಂದರೆ ಭುವನೇಶ್ ಕುಮಾರ್ 4 ಓವರಿಗೆ 27 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು, ಒಳ್ಳೆ ಪ್ರದರ್ಶನ. ಹೇಸಲ್ವುಡ್ ಅವರು 4 ಓವರಿಗೆ 20 ರನ್ ಕೊಟ್ಟು 1 ವಿಕೆಟ್ ತೊಗೊಂಡ್ರು. ಅತ್ಯುತ್ತಮ ಲೆಂತ್ ಬಾಲ್ ಹಾಕ್ತಾರೆ ಅಂತ ಹೇಳ್ಬೋದು. ಅವರಿಗೆ ಆಡೋಕ್ಕೆ ಆಗ್ತಿರ್ಲಿಲ್ಲ LSG ಅವರಿಗೆ. ಇದರಿಂದ ಅವ್ರಿಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಬಿಲ್ಡ್ ಆಯಿತು. ಮತ್ತು ಈ ಒಂದು ಬಾಲಿಂಗ್ ಪ್ರದರ್ಶನಕ್ಕೆ ಹೇಸಲ್ವುಡ್ಗೆ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಕೂಡ ದೊರೆಯಿತು ಅಂತ ಹೇಳ್ಬೋದು. ರಾಸಿಕ್ ಸಲಾಮ್ ಧಾರವಾಡ ವಹಿಸೋ ಒಳ್ಳೆ ಬಾಲಿಂಗ್ ಹಾಕ್ತಿದ್ದಾರೆ. 4 ಓವರಿಗೆ 24 ರನ್ ಕೊಟ್ಟು 4 ವಿಕೆಟ್ ತೊಗೊಂಡ್ರು. ಕುನಾಲ್ ಪಾಂಡ್ಯ ಅವರು 4 ಓವರಿಗೆ 38 ರನ್ ಕೊಟ್ಟು 2 ವಿಕೆಟ್ ತೊಗೊಂಡ್ರು. ಸುರೇಶ್ ಶರ್ಮಾ 4 ಓವರಿಗೆ 34 ರನ್ ಕೊಟ್ಟರು. ಒಂದು ಎಕನಾಮಿಕಲ್ ಬಾಲಿಂಗ್ ಅಂತ ಹೇಳ್ಬೋದು. ಇನ್ನು ಚೇಸಿಂಗ್ ಬೆನ್ನೆತ್ತಿದ RCB ಅವರು 15.1 ಓವರ್ಗಳಲ್ಲಿ 149 ರನ್ ಹೊಡೆದ್ರು, 5 ವಿಕೆಟ್ ಕಳ್ಕೊಂಡು. ತುಂಬ ಸ್ಪೀಡಾಗಿ ಆಡೋಕೆ ಹೋದ್ರೆ, ಯಾಕಂದರೆ ಬೇಗ ಚೇಸ್ ಮಾಡಿ ಒಳ್ಳೆ ರನ್ ರೇಟ್ ತೊಗೊಳೋಣ ಅಂತ. ಹಾಗೆ ರನ್ ರೇಟ್ ಒಳ್ಳೆ ಚೆನ್ನಾಗಿದೆ, ಪ್ಲಸ್ 1.50 ಇದೆ. ಹಾಗಾಗಿ ಬೇಗ ಚೇಸಿಂಗ್ ಮಾಡೋಕ್ಕೆ ಬೆನ್ನತ್ರ ಅಂತ ಹೇಳ್ಬೋದು. ಪಿಲ್ ಸಾಲ್ಟ್ ಬೇಗ ಔಟ್ ಆದರು 7 ರನ್ನಿಗೆ. ಕೊಹ್ಲಿ ಅವರು 49 ರನ್ನಿಗೆ ಔಟ್ ಆದರು. ಸ್ವಲ್ಪ ಅವರು ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಒಳ್ಳೆ ಒಂದು ಆಟನೇ. 34 ಬಾಲಿಗೆ 49 ರನ್ ಅಂತ ಹೇಳ್ಬೋದು. ಇನ್ನು ದೇವದತ್ ಪಡಿಕಲ್ 10 ರನ್ನಿಗೆ ಹೊಡೆದ್ರು. ಇವತ್ತು ಮ್ಯಾಚ್ ಆಡೋಕ್ಕಾಗಿಲ್ಲ. ರಜತ್ ಪಟಿದಾರ್ ಆ್ಯಸ್ ಯೂಶುವಲ್ 13 ಬಾಲಿಗೆ 27 ಸ್ಫೋಟಕ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಜಿತೇಶ್ ಶರ್ಮಾ ನಿನ್ನೆ ಸ್ವಲ್ಪ ಚೆನ್ನಾಗಿ ಆಡಿದ್ರು. 9 ಬಾಲಿಗೆ 23, 2 4, 2 6 ಸ್ಪೀಡಾಗಿ ಆಡಿದ್ರು. ಡೇವಿಡ್ ಅವರು ನಾಟ್ಔಟ್ ಆಗದೆ 8 ಬಾಲಿಗೆ 14, ರೊಮೇರೋ ಶೆಪರ್ಡ್ ಅವರು 8 ಬಾಲಿಗೆ 14 ರನ್ ಹೊಡೆದು ಮ್ಯಾಚನ್ನ ಮುಗಿಸಿದ್ರು ಅಂತ ಹೇಳ್ಬೋದು. ಎಲ್ಲ ಸ್ಪೀಡಾಗಿ ಆಡಿದ್ರು, ಒಳ್ಳೆ ಸಖತ್ತಾಗಿ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು. ಒಂದು ಎಂಟರ್ಟೈನಿಂಗ್ ಮ್ಯಾಚ್ ಆಗಿತ್ತು ಅಂತ ಹೇಳ್ಬೋದು. ಶಮಿ ಅವರು ಎಕ್ಸ್ಪೆನ್ಸಿವ್ 3 ಓವರ್ 30, ಪ್ರಿನ್ಸ್ ಯಾದವ್ ಅವರು 3 ಓವರ್ 32, 3 ವಿಕೆಟ್, ಒಳ್ಳೆ ಬಾಲಿಂಗು, ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು. ರಾಠಿ ಅವರು ಎಕ್ಸ್ಪೆನ್ಸಿವ್, ಈ ವರ್ಷ ಅವ್ರದ್ದೇನು ನಡೀತಾ ಇಲ್ಲ ಸ್ಪಿನ್ ಮ್ಯಾಜಿಕ್. 4 ಓವರಿಗೆ 51. ಆವೇಶ್ ಖಾನ್ ಅವರು ಒಂದು ಒಳ್ಳೆ ಬಾಲಿಂಗ್ ಹಾಕ್ತರು. 4 ಓವರಿಗೆ 23ಕ್ಕೆ 2 ವಿಕೆಟು. ಲಿಂಡೆ ಅವರು 1.1 ಓವರಲ್ಲಿ 9 ರನ್ ಕೊಟ್ಟರು ಅಂತ ಹೇಳ್ಬೋದು. ಓವರಾಲ್ ಆಗಿ ಒಂದು ಅತ್ಯುತ್ತಮ ಬಾಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಪ್ರದರ್ಶನ ಅಂತ ಹೇಳ್ಬೋದು. ಸಾಲ್ಟ್ ಅವರು ಸಖತ್ತಾಗಿ ಒಂದು ಕ್ಯಾಚ್ ಬೇರೆ ಹಿಡಿದ್ರು ನಿನ್ನೆ. RCB ಎಲ್ಲ ವಿಭಾಗದಲ್ಲೂ ಸಖತ್ತಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ವರ್ಷ ಒಂದು ಮತ್ತೊಂದು ಸಲ ವಿನ್ ಆಗೋ ಎಲ್ಲ ಚಾನ್ಸಸ್ ಇದೆ, ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಇದನ್ನು ಅಂತ ಹೇಳ್ಬೋದು. ಇನ್ನು LSG ಮೇಲೆ ಇದು 3ನೇ ಮ್ಯಾಚು RCBದು ಚಿನ್ನಸ್ವಾಮಿ ಗ್ರೌಂಡಲ್ಲಿ. ಫಸ್ಟ್ 2 ಮ್ಯಾಚ್ ಸೋತಿದ್ರು, ಇದು ಫಸ್ಟ್ ವಿನ್ ಅಂತ ಹೇಳ್ಬೋದು. ಹಾಗೆ ಯಾರೇ ಈ ಮ್ಯಾಚಲ್ಲಿ 50 ಹೊಡೆದಿದೆ. 2018ಇಂದ IPL ಸ್ಟಾರ್ಟ್ ಆಗಿದೆ ಅಂತ ಯಾರೊಬ್ಬರು 50 ಹೊಡಿತಾನೆ ಇದ್ದರು. ಇಂದು ಬೇರೆ ಮಳೆಯಿಂದ ಕ್ಯಾನ್ಸಲ್ ಆಗಿರೋ ಮ್ಯಾಚ್ ಬಿಟ್ಟು ಎಲ್ಲ ಕರೆಕ್ಟ್ 20 ಓವರ್ ನಡೆದಿರೋ ಮ್ಯಾಚಲ್ಲಿ ಎಲ್ಲ 50 ಬಂದಿದೆ. ಇದೇ ಫಸ್ಟ್ ಟೈಮ್
ಒಂದು 50 ಬಂದಿಲ್ಲ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ 49 ಹೈಯೆಸ್ಟ್ ಆಗಿತ್ತು. ಇನ್ನು 29 ಬಾಲಿಂದ ರಿಮೈನಿಂಗ್ ಇರೋದಂದರೆ LSG ಸೋತರು. ಇದು ಸೆಕೆಂಡ್ ಹೈಯೆಸ್ಟ್ ಡಿಫೀಟು. ಇದರಿಂದ ಮೊದಲೇ ಸನ್ರೈಸರ್ಸ್ ಹೈದರಾಬಾದ್ ಮೇಲೆ 62 ಬಾಲ್ ಸ್ಪೇರ್ ಇರ್ತಾನೆ ಸೋತಿದ್ರು ಅಂತ ಹೇಳ್ಬೋದು 2024ರಲ್ಲಿ. ಹಾಗೆ ಇನ್ನು ಕನ್ಸಿಡರ್ಡ್ ಆಗಿ ಒಂದು ಗ್ರೌಂಡಲ್ಲಿ ಚಿನ್ನಸ್ವಾಮಿ ಗ್ರೌಂಡಲ್ಲಿ ವಿನ್ ಆಗಿರೋದು 5 ಮ್ಯಾಚ್ ಆಯಿತು. ಈಗ 2011ರಿಂದ 12 6 ಮ್ಯಾಚ್ ವಿನ್ ಆಗಿದ್ರು. 2013ರಲ್ಲಿ 6 ಮ್ಯಾಚ್ ವಿನ್ ಆಗಿದ್ರು. 2025ರಿಂದ ಈ ವರ್ಷ ಸೇರಿ 5 ಮ್ಯಾಚ್ ವಿನ್ ಆಗಿದ್ದಾರೆ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಪ್ರದರ್ಶನ ಕೊಡ್ತಿದ್ದಾರೆ ಹೋಮ್ ಗ್ರೌಂಡಲ್ಲಿ. ಇನ್ನು RCB ವಿನ್ ಆಗೋಕ್ಕೆ ಹೋದಷ್ಟು ಪ್ರಮುಖ ಕಾರಣ ಆಗಿದ್ದು, ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ಬರು ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಳ್ತಾಯಿದ್ರು, ಒಂದೊಂದು ಮ್ಯಾಚಲ್ಲಿ ಒಬ್ಬರು ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು. ಈ ವರ್ಷವೂ ಅದು ಕಂಟಿನ್ಯೂ ಆಗ್ತಿದೆ. ಯಾಕಂದರೆ ಫಸ್ಟ್ ಮ್ಯಾಚ್ ಜೇಕಬ್ ಡಫಿ ಅವ್ರು ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡ್ರು. ನೆಕ್ಸ್ಟು ಟಿಮ್ ಡೇವಿಡ್ ತೊಗೊಂಡ್ರು, ಫಿಲ್ ಸಾಲ್ಟ್ ತೊಗೊಂಡ್ರು, ಇವತ್ತು ಜೇಸ್ ಹೇಜಲ್ವುಡ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಶೇಷ ಅಂದರೆ 4 ಜನ ಫಾರಿನ್ ಪ್ಲೇಯರ್ಸೇ ತೊಗೊಂಡಿದ್ದಾರೆ. ಇಂಡಿಯಾದವ್ರು ಇನ್ನೂ ಮ್ಯಾನ್ ಆಫ್ ದ ಮ್ಯಾಚೇ ತೊಗೊಂಡಿಲ್ಲ ಅಂತ ಹೇಳ್ಬೋದು. ಮತ್ತು RCB ಅವರು 10 ಡಿಫ್ರೆಂಟ್ ಪ್ಲೇಯರ್ಸು ತೊಗೊಂಡಿದ್ದಾರೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ಸ್ 2025ರಿಂದ. ಇದು ಯಾವ ಟೀಮಿಗೆ ಕಂಪೇರ್ ಮಾಡಿದ್ರು ಇದು ಹೈಯೆಸ್ಟ್ ಅಂತ ಹೇಳ್ಬೋದು. ಇದೇ ಒಂದು ಸಕ್ಸಸ್ ಕೀ ಅಂತ ಹೇಳ್ಬೋದು RCBದು. ಓವರಾಲಾಗಿ ಅತ್ಯುತ್ತಮ ಪ್ರದರ್ಶನ ಕೊಡ್ತಿದ್ದಾರೆ RCB ಅವರು. ಇನ್ನು ಪಾಯಿಂಟ್ಸ್ ಟೇಬಲಲ್ಲೂ 5 ಮ್ಯಾಚಲ್ಲಿ 4 ವಿನ್ ಆಗಿ 1 ಸೋತು 8 ಪಾಯಿಂಟ್ ತೊಗೊಂಡು ಪ್ಲಸ್ 1.503ಯಲ್ಲಿ ಟಾಪ್ ಪೊಸಿಷನಲ್ಲಿ ಬೇರೆ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ವಿರಾಟ್ ಕೊಹ್ಲಿ ಅವರು 5 ಮ್ಯಾಚಲ್ಲಿ 228 ರನ್ ಹೊಡೆದು ಟಾಪಲ್ಲಿದ್ದಾರೆ ಆರೆಂಜ್ ಕ್ಯಾಪಲ್ಲಿ. ಇನ್ನು ಬಾಲಿಂಗ್ನಲ್ಲಿ ಪ್ರಸಿದ್ಧ ಕೃಷ್ಣ ಅವರು 10 ವಿಕೆಟ್ ತೊಗೊಂಡು ಟಾಪಲ್ಲಿದ್ದಾರೆ. ಅದು ಬಿಟ್ಟರೆ ಕೃಣಾಲ್ ಪಾಂಡ್ಯ ಅವರು 7 ವಿಕೆಟಲ್ಲಿ ಒಂದು 7ನೇ ಪ್ಲೇಸಲ್ಲಿದ್ದಾರೆ ಅಂತ ಹೇಳ್ಬೋದು, 7 ವಿಕೆಟ್ ತೊಗೊಂಡು. ಓವರಾಲಾಗಿ ಅತ್ಯುತ್ತಮ ಪ್ರದರ್ಶನ. RCB ವಿನ್ ಆಗೋ ಎಲ್ಲ ಚಾನ್ಸಸ್ ಇದೆ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಹಾಗೆ ಇವತ್ತು ಮುಂಬೈ ವರ್ಸಸ್ PBKS ಮ್ಯಾಚ್ ಇದೆ, ವಾಂಖೇಡೆ ಸ್ಟೇಡಿಯಮಲ್ಲಿದೆ. ಪಂಜಾಬ್ ಅವರು ಆಡಿರೋ ಒಂದು 4 ಮ್ಯಾಚಲ್ಲಿ 3 ಮ್ಯಾಚ್ ವಿನ್ ಆಗಿದ್ದಾರೆ. ಒಂದು ಮಳೆ ಬಂದು ಇದು ವಾಶ್ಔಟ್ ಆಗಿದೆ. ಸೊ ಅದೊಂದೇ ಟೀಮ್ ಸೋತಿಲ್ಲ ಇಲ್ಲಿ ತನಕ ಅಂತ ಹೇಳ್ಬೋದು ಯಾವುದೇ ಮೇಲೆ. ಇನ್ನು ಮುಂಬೈಯವರಂತೂ ಅತ್ಯುತ್ತಮ ಟೀಮ್ ಇಟ್ಕೊಂಡು ಸೋಲ್ತಾ ಇದ್ದಾರೆ. ನೋಡ್ಬೋದು ಹೆಂಗೆ ಹೋಗುತ್ತೆ ಈ ಮ್ಯಾಚು ಅಂತ. ಇನ್ನು ಒಳ್ಳೆ ಟೀಮ್ ಇದ್ದರೂ ಅಷ್ಟೊಂದು ಆಡೋಕ್ಕಾಗ್ತಿಲ್ಲ. ಇನ್ನು ಮುಂಬೈಯವರು ನನ್ನ ಪ್ರಕಾರ ಲಾಸ್ಟಿಂದ ಸೆಕೆಂಡಲ್ಲಿದ್ದಾರೆ, ಅಂದರೆ 9th ಪೊಸಿಷನ್ ಇದ್ದಾರೆ. 4ಕ್ಕೆ 1 ವಿನ್ ಆಗಿ 3 ಸೋತು ಕೇವಲ 2 ಪಾಯಿಂಟ್ ತೊಗೊಂಡು. ಆದರೆ ಮುಂಬೈ ಹೇಳೋಕ್ಕಾಗಲ್ಲ, ಎಷ್ಟೋ ಸೀಸನಲ್ಲಿ ಅವರು ಹೀಗೆ 4-5 ಮ್ಯಾಚ್ ಸೋತು ಲಾಸ್ಟಿಗೆ ಎಲ್ಲ ಮ್ಯಾಚ್ ಗೆದ್ದು ಟೂರ್ನಿಮೆಂಟ್ ವಿನ್ ಆಗಿರೋ ಇತಿಹಾಸಗಳು ತುಂಬ ಇದ್ದಾವೆ. ಸೊ ಒಂದು ಅತ್ಯುತ್ತಮ ಮ್ಯಾಚ್ನ ನಿರೀಕ್ಷಣೆ ಮಾಡ್ಬೋದು. ಇದು ವಾಂಖೇಡೆ ಸ್ಟೇಡಿಯಮಲ್ಲಿ ಇರುತ್ತೆ. ಧನ್ಯವಾದಗಳು.